ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ M. ಮಲ್ಲಪ್ಪ ಜೋತವರು. ಆತ್ಮೀಯರೇ, ಇವತ್ತು ಮತ್ತೊಂದು ವಿಷಯದ ಕುರಿತಾಗಿ ಕವಿ ಕಲಾಕಾರಗಿಂತ ಕವಿಗಳು ಸಾಹಿತ್ಯ ಇದರ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂದರೆ, ಜೊತೆಗೆ ಸಾಹಿತ್ಯದ ಅನೇಕ ಪ್ರಕಾರಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಂಥ ನಮ್ಮ ಮಿತ್ರರು ಇದ್ದಾರೆ. ನಮ್ಮ ಏನಪ್ಪ ಅಂದ್ರೆ ಈಶ್ವರಚಂದ್ರ ಬೆಟಗೇರಿಯವರು, ಜೊತೆಗೆ ಅವರೊಬ್ಬರು ಕಲಾವಿದರಿದ್ದಾರೆ. ಅದು ಮಾತು ಬೇರೆ. ಈಗಾಗಲೇ ನೀವು ನೋಡಿದಿರಿ ಕೂಡ ಕೃಷ್ಣ ಪಾರಿಜಾತ ಮೂಲಕ. ಇನ್ನು ಮುಂದಿನ ದಿನಗಳಲ್ಲಿ ಸಂಖ್ಯಾ ಬೆಳೆ ಬರುವಂಥದ್ದು ಒಂದು ಆ್ಯಕ್ಟಿವ್ ಇದ್ದಂಥ ವ್ಯಕ್ತಿ. ಜೊತೆಗೆ ತಮ್ಮ ಕಂಡಿದ್ದನ್ನು ಸರಳವಾಗಿ ಯಾವುದೇ ಹಿಂದೆ ಮುಂದೆ ನೋಡೋದು ಹೇಳುವಂಥದ್ದು, ಅದನ್ನು ಮೃದುವಾಗಿ ಹೇಳುವಂಥದ್ದು, ಕೈಯನ್ನು ಸಹಿತ ಬೆಲ್ಲದಲ್ಲಿ ಹಾಕಿ ಹೇಳುವಂಥ ಒಂದು ಚಾಕಚಕ್ಯತೆ ಇವರೆಲ್ಲದ. ಆ ನೆಲೆಗಟ್ಟಿನಲ್ಲಿ ಒಂದಿಷ್ಟು ನಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ, ಇವತ್ತು ಬರೆದ ಬದುಕಲಿಕ್ಕೆ ಸಾಹಿತ್ಯವನ್ನು ನಾವು ಬರೆದು ಬದುಕ್ತೀನಿ, ಅದರಿಂದ ಸಾಧ್ಯದ ಅಂತ ನಿಮ್ಗೆ ಏನಾದರೂ ಅನಿಸೋದನ್ರಿ? ಸರ್ ನಮಸ್ಕಾರ. ನಮ್ಮ ಈ ವಾಹಿನಿಯೊಳಗೆ ವೈವಿಧ್ಯವಂತ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ನಮ್ಮನ್ನು ಕರೆಸ್ತಾ ಇದ್ದಾರೆ. ನಿಜವೂ ನಾವು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾರೆ ಸರ್. ಸರ್, ಸಾಹಿತ್ಯದಿಂದ ಬದುಕಲಿಕ್ಕೂ ಸಾಧ್ಯದ ಸರ್. ಆದರೆ ಮೌಲ್ಯಯುತವಾದಂಥ ಸಾಹಿತ್ಯವನ್ನು ನಾವು ಕೊಟ್ಟಾಗ ಮಾತ್ರ ರೀ ಜನ ಅದನ್ನು ಸ್ವೀಕಾರ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಅಂದರೆ ಸರ್, ತಮಗೆ ಗೊತ್ತಿರುವಂತೆ ಬಸವರಾಜ ಕಟ್ಟಿಮನಿಯವರು ಮಲಾಮರಡಿಯಲ್ಲಿ ಹುಟ್ಟಿದವರು, ಕಡು ಬಡತನವನ್ನು ಅನುಭವಿಸಿದವರು ರೀ. ಅವರು ಹೆಂಗೆ ಬದುಕಿದರು ಹಂಗೆ ಬರ್ತಾರೆ, ಹೆಂಗೆ ಬರ್ದಾರ್ರಿ ಹಂಗೆ ಬದುಕಿದರು. ಅವರ ಸಾಹಿತ್ಯ ಶ್ರೇಷ್ಠವಂತ ಸಾಹಿತ್ಯ ಅಂತೇಳಿ ಎಲ್ಲರಿಗೂ ವೇದ್ಯಮಾನದ ಸರ್. ಹಂಗೆ ಸಾಹಿತ್ಯದೊಳಗೆ ಗಟ್ಟಿತನ ಬೇಕು ರೀ. ನಾವು ಕೇಳೋದೇನಪ್ಪ ಅಂತಂದ್ರೆ, ಹೌದು ನೀವು ಹೇಳೋದು ಸತ್ಯದ. ಬಸವರಾಜ ಕಟ್ಟಿಮನಿಯವರಾಗಿರ್ಬೋದು, ಶಿವರಾಮ ಕಾರಂತರವರಾಗಿರ್ಬೋದು, ಹೌದು ಸರ್. ಕುವೆಂಪು ಅವ್ರಿಗಿಂತ ಅವ್ರ ವಿದ್ವತ್ತಿತ್ತು, ಅದ್ರ ಜೊತೆಗೆ ಒಂದು ಯೂನಿವರ್ಸಿಟಿ ಇತ್ತು, ಆ ಮತ್ತು ಬೇರೆ. ಹೌದು, ಅದರಿಲ್ಲ ಅಂತಾರೆ. ಇವತ್ತು SL ಭೈರಪ್ಪ ಅಂತವ್ರು ಇರ್ಬೋದು, ಭೈರಪ್ಪನ ಹೋಗ್ತಾರೆ ಸರ್. ಇವರೆಲ್ಲ ಬರೆದು ಬದುಕ್ತಾ ಇದ್ದಾರೆ ಅನ್ನೋದು ನಾವು ಒಪ್ಕೊಳ್ಳೋಣ. ಆದ್ರೆ ಅದೇ ಕಾಲಕ್ಕೆ ಇವತ್ತಿನ ಪರಿಸ್ಥಿತಿ ಒಳಗೆ, ಕೊಂಡ ಓದಲಾರ ಸ್ಥಿತಿ ಒಳಗೆ, ಹಾಂ ಸರ್, ಇಂಥ ಪ್ರಸಂಗದೊಳಗೆ ಜನಕ್ಕೆ ಏನು ಬೇಕು ಅನ್ನೋದು ಐಡೆಂಟಿಫಿಕೇಶನ್ ಮಾಡೋದು ಸಹಿತ ಭಾಳ ಕಷ್ಟ ಅದ. ಇವತ್ತು ಏನು ಬರೆದ್ರೆ ಓದ್ತಾರೋ, ಏನು ಬರಲಿಕ್ಕೆ ಓದ್ತಾರೋ ಅನ್ನೋದು ಸಹಿತ ಅಷ್ಟೇ ಕಷ್ಟ. ಹೌದು ಸರ್. ಇಂಥ ಪ್ರಸಂಗದಲ್ಲಿ ಕೇವಲ ಬರವಣಿಗೆಯನ್ನು ಎಲ್ಲೋ ಚಿತ್ರಗಳಾದ ಸಿನಿಮಾ ರಂಗದಲ್ಲಿ ಬರೆದು ಬದುಕೋದು ಬೇರೆ, ಅದು ಹೌದು ಸಿನಿಮಾ ಇರ್ತದೆ, ಭಾಳ ಜನರು ದುಡುಕಿರ್ತಾರೆ, ಮತ್ತು ಬೇರೆ. ಹೌದು. ಆದರೆ ಇವತ್ತು ಅದನ್ನ ಬಿಟ್ಟು ಒಂದು ಸಾಮಾನ್ಯವಾದ ವ್ಯಕ್ತಿ, ಇವತ್ತು ನೋಡ್ರಿ ವೆಸ್ಟರ್ನೈಸ್ ಕಂಟ್ರಿಗಳಲ್ಲಿ ಒಂದು ಒಳ್ಳೆ ಕೃತಿ ಹೊರಗೆ ಬರ್ತಂದ್ರೆ ಅದು ಕೃತಿಗೆ ಅವರು ಅಲ್ಲಿ ಪಬ್ಲಿಷರ್ಸ್ ಸಹಿತ ಅವ್ರು ಸಾಕಷ್ಟು ದುಡ್ಡು ಕೊಟ್ಟು ಅವ್ರನ್ನ ಬರೆಸುವಂಥ ವ್ಯವಸ್ಥೆ ನಾವು ನೋಡ್ತಾ ಇದ್ದಾರೆ ಸರ್. ಹೌದು ಸರ್. ಆದರೆ ಇಲ್ಲಿ ನಮ್ಮಲ್ಲಿ ಹೆಂಗೆ ಆಗ್ತಾ ಇಲ್ಲ. ಭಾಳಷ್ಟು ಜನ ಬರವಣಿಗೆ ಬರೋಗಾರ ನಾನು ಅನೇಕರೇ, ನಮ್ಮ ಉದಾಹರಣೆಗೆ ಡಾಕ್ಟರ್ ಪಂಗಣ್ಣ ಅವರನ್ನು ಕೇಳಿದರೆ ಸರ್, ಅವರು ಒಳ್ಳೆಯ ಸಾಹಿತ್ಯನ ಓದು, ಜೊತೆಗೆ ಅವರೊಬ್ಬ ಒಂದು ಎಕನಾಮಿಕ್, ಅದು ನಮ್ಮ ಎಕನಾಮಿಕ್ಸ್ ಮೇಲೆ ಒಬ್ಬ ಪಂಡಿತರು ಹೌದು, ಎಲ್ಲ ಇದ್ದು ಅವ್ರಿಗೆ ಅದರಿಂದ ಎಷ್ಟು, ಮತ್ತು ಅವ್ರ ಬುಕ್ಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್ದಲ್ಲಿ ಇದ್ದಾವೆ ಈಗ ಚಲಾವಣೆಯಲ್ಲಿ ಇದ್ದರೂ ಇವರಿಗೆ ಲೇಖಕರಿಗೆ ಯಾವ ಪ್ರಮಾಣದಲ್ಲಿ ಮಿನಿಮಮ್ ಒಂದು ರೆಸ್ಪೆಕ್ಟ್ ಇರ್ತದೆ, ಆ ಪ್ರಮಾಣ ದುಡ್ಡು ಬಂದಿಲ್ಲ, ಮತ್ತು ಬದುಕೋದ್ರೆ ದೂರದ ಮಾತಾಗ್ತದೆ. ಅಂದರೆ ಇಂಥವು ಭಾಳ ಜನ ಇದ್ದಾರೆ. ನಾನು ಇವ್ರನ್ನೂ ಗಣನೆಯಲ್ಲಿಟ್ಟುಕೊಂಡು ಈ ಮಾತನ್ನು ಕೇಳ್ತಾ ಇದ್ದೀನಿ. ನಮ್ಮಲ್ಲಿ ಓದುವ ಪ್ರವೃತ್ತಿ ಯಾಕೆ ಬೆಳೀತಾ ಇಲ್ಲ, ಮತ್ತು ಕೊಂಡು ಯಾಕೆ ಹೆಚ್ಚಾಗ್ತಾ ಇಲ್ಲ, ಜೊತೆಗೆ ಕೊಂಡು ಓದುಗರಿಲ್ಲದಾಗ ಬರೆದು ಯಾರಿಗಾಗಿ? ಹೌದು ಸರ್, ನಿಮ್ಮ ಮಾತು ಕರೆಯೋದು ಸರ್. ಇವತ್ತಿನ ವೈಜ್ಞಾನಿಕ ಪ್ರಪಂಚದೊಳಗೆ ಸರ್, ತಮಗೆಲ್ಲ ಗೊತ್ತಿರುವಂತೆ ಸರ್, ಇತ್ತೀಚಿನ ಒಂದು ದಿನಮಾನಗಳಲ್ಲಿ ರೀ ಎಲ್ಲರೂ ಏನು ಸರ್ ಮೊಬೈಲ್ ಮೊರೆ ಹೋಗ್ತಾರೆ ಸರ್. ನಮಗೆ ಮೊಬೈಲಲ್ಲಿ ಏನೆಲ್ಲವೂ ಸಿಗ್ತದೆ ಸರ್. ಮೊದಲೇನಿತ್ತು ರೀ ಆ ಥರದ ಒಂದು ಮಾಧ್ಯಮ ಇರಲಿಲ್ಲ ರೀ. ಮನೋರಂಜನೆಗಾಗಿ ರೀ ನೀವು ಹೇಳಿದಂಗೆ ರೀ ಸಿನಿಮಾಗ ಒಳ್ಳೆಯ ಕಥೆಗಳನ್ನು ನಮ್ಮ ಲೇಖಕರಿಂದ ರೀ ಬರೀಸಿರಿ, ಅದು ಅವ್ರ ಚಲನಚಿತ್ರವಾಗಿ ಮಾರ್ಪಡಿಸಿ ಅದನ್ನು ತೋರಿಸ್ತಾ ಇದ್ದರು. ಹೀಗಾಗಿ ಆವಾಗ ಸಾಹಿತಿಗಳು ರೀ ಈಗ ಈಗ ಸಿನಿಮಾ ಚಿತ್ರಕಥೆಗಳೆಲ್ಲ ಅಷ್ಟೇ ಅದ ರೀ, ಅವರು ಬರೆದಂಥ ಕಾದಂಬರಿಗಳನ್ನು ಸರ್ ನಮ್ಮ ಉದಾಹರಣೆ ಅಂದರೆ ನಮ್ಮ ಪೌರಾಣಿಕ ಕೃಷ್ಣಮೂರ್ತಿ ಪೌರಾಣಿಕ ಅವರು ರೀ, ಅವರು ಬರೆದಂಥ ವಿಶೇಷವಾಗಿ ಹೆಂಗಳೇರ ಮಣಮಡಿಯುವಂಥ ಒಂದು ಸಾಹಿತ್ಯವನ್ನು ಬರಿತಾ ಇದ್ರು ಸರ್. ಮತ್ತು ಅವರ ಕಾದಂಬರಿಗಳನ್ನು ಸರ್ ಜನ ಓದ್ತಾ ಇದ್ದರು. ಇವನ್ ಸ್ಟೂಡೆಂಟ್ಸ್ ಆದರೂ ಸಹಿತ ರೀ ಸ್ಕೂಲ್ನೊಳಗೆ ಅವರು ಪಠ್ಯಪುಸ್ತಕದೊಳಗೆ ಕಾದಂಬರಿಗಳನ್ನ ಇಟ್ಕೊಂಡು ಓದುವಂಥ ಮನೋವೃತ್ತಿ ಮೊದಲು ಇತ್ತು ರೀ. ಅಂದ್ರೆ ಆ ರೀತಿ ಆಗ ಅವರು ಬರೀತಾ ಇದ್ರು ಸರ್. ಆ ಒಂದು ಕಾದಂಬರಿಕಾರಲ್ಲಿ ಅಂಥ ಒಂದು ನೀವು ಹೇಳೋದು ನೋಡಿದ್ರಪ್ಪ ಅಂದರೆ, ಇವತ್ತು ಈ ಡಿಜಿಟಲ್ ಮೀಡಿಯಾ ಬಂದಿದ್ದರಿಂದಾಗಿ ಉದ್ದದ ಕಥೆಗಳನ್ನು